ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ನಾನಿವತ್ತು ಈ ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿ ಆರ್ಚಲ್ಲಿ ಮಧ್ಯ ಕುಚ್ಚು ಬರೋ ಥರ ಒಂದು ಡಿಸೈನ್ನ ಹಾಕ್ತಿದ್ದೀನಿ. ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನೀವು ನಾರ್ಮಲಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, ಗಂಟಾಕಾದ್ಮೇಲೆ ನೀವು ಎಲ್ಲಿಂದ ಎಲ್ಲಿ ಗಂಟು ಹಾಕಿದ್ರು ಅಲ್ಲಿಂದನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದ್ಮೇಲೆ ನಾನಿಲ್ಲಿ 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ಈ ಫ್ಲವರ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲು ಬೀಡ್ಸ್ನ ನೀಡಲ್ಗೆ ಹಾಕ್ಕೊಂಡು ನೀಡಲ್ಲಿಂದ ದಾರಕ್ಕೆ ಹಾಕಿ ದಾರನ ಫಸ್ಟು ಬೀಡ್ಸ್ದಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಕ್ ಮಾಡಿರೋ ಅಂಥ ಬೀಡ್ಸ್ನ ಸ್ಯಾರಿಗೆ ಲಾಕ್ ಮಾಡಿ. ಈಗ ನೆಕ್ಸ್ಟು ಮತ್ತೆ 4 ಜಡೆ. ಫಸ್ಟಲ್ಲಿ 4 ಚೈನ್ ಒಂದ್ಸಲ ಹಾಕಬೇಕು. ನೆಕ್ಸ್ಟು ಮಿಡಲಲ್ಲೆಲ್ಲ 4 ಚೈನು 2 ಸಲ ಬರಬೇಕು. ಬೀಡ್ಸ್ ಆದಮೇಲೆ 4 ಚೈನ್ 2 ಸಲ ಹಾಗೆ ಕಂಟಿನ್ಯೂ ಮಾಡಬೇಕು. ಈಗ ನೋಡಿ, 4 ಚೈನು 2 ಸಲ ಆಗಿದೆ. ಮತ್ತೆ ನಾನಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ಸ್ನ ಹಾಕಿ ನೋಡಿ, ಬೀಡ್ಸ್ ಲಾಕ್ ಮಾಡಿ. ಈಗ ನೋಡಿ, ಬೀಡ್ಸ್ ಆದಮೇಲೆ ಮತ್ತೆ 4 ಚೈನು ಸ್ಯಾರಿಗೆ ಲಾಕು, ಮತ್ತು 4 ಚೈನು ಸ್ಯಾರಿಗೆ ಲಾಕು. ಇದೇ ಥರ ನೀವು ಫಸ್ಟಲ್ಲಿ ಮಾತ್ರ 4 ಚೈನ್ ಒಂದ್ಸಲ, ಅದಾದಮೇಲೆ ಬೀಡ್ಸ್ ಲಾಕು, ಅದಾದಮೇಲೆ 4 ಚೈನ್ 2 ಸಲ. ಇದೇ ಥರ ಫುಲ್ ಕಂಟಿನ್ಯೂ ಮಾಡಿ. ಮತ್ತೆ ಎಂಡಿಂಗಲ್ಲಿ 4 ಚೈನ್ ಒಂದ್ಸಲ ಮಾತ್ರ ಬರೋ ಥರ ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿ. ನೋಡಿ, ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟಲ್ಲಿ ನಾನು 4 ಚೈನ್ ಹಾಕಿ ಎಡ್ಜಲ್ಲಿ ಎಂಡ್ ಮಾಡ್ತಿದ್ದೀನಿ. ಈ ಸ್ಯಾರಿ ಡಿಸೈನ್ನ ಸೀದಾಯಿಂದನೇ ಹಾಕಬೇಕು, ಯಾಕೆಂದ್ರಿಂದ ನೀವು ಉಲ್ಟಾ ಹಾಕೋಕ್ಕಾಗಲ್ಲ. ಈಗ ನೋಡಿ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ, ಲಾಕ್ ಎಲ್ಲಿ ಮಾಡಿದೋ ಫಸ್ಟ್ ಲೈನಲ್ಲಿ ಅಲ್ಲೇ ಲಾಕ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾವು ಲಾಕ್ ಒಳಗಡೆನೆ ಇನ್ನೊಂದು ಸಲ ಅದನ್ನ ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಡೈರೆಕ್ಟಾಗಿ ನೀವು ಈ ಬೀಡ್ಸ್ ಹಿಂದೆ ಇರೋ ದಾರದಿಂದ ಕಂಬನ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಬೀಡ್ಸ್ ಹಿಂದೆ ಹೀಗೊಂದು ದಾರ ಕಾಣಿಸ್ತಿರುತ್ತೆ. ಇಲ್ಲಿಂದ ಕಂಬ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಇದೇನು ದಾರ ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ನಾನಿಲ್ಲಿ ಮಿಡಲ್ ಆರ್ಚನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಫಸ್ಟ್ ಇಲ್ಲಿ 7 ಕಂಬ ಹಾಕಿದ್ದೀನಿ. ಈಗ 7 ಕಂಬ ಆದಮೇಲೆ 1 ಚೈನ್ನ ಹಾಗೆ ಹಾಕೋಬೇಕು. ಯಾಕೆಂದರೆ ಇದು ಮಧ್ಯದಲ್ಲಿ ಕುಚ್ಚು ಬರೋದ್ರಿಂದ ನೀವು ಇಲ್ಲಿ 1 ಚೈನ್ನ ಹಾಕಿದರೆ ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಈಗ ನೆಕ್ಸ್ಟು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ 7 ಕಂಬನ ಹಾಕೋಬೇಕು. ನೀವು ಎಷ್ಟು ಕಂಬ ಹಾಕ್ತೀರಾ ಡಿವೈಡ್ ಮಾಡಿ ಕರೆಕ್ಟಾಗಿರಬೇಕು. ಈಗ ನೋಡಿ, ನೀವು ಏನು 6 ತೊಗೊಂಡ್ರೆ ಈ ಕಡೆನೂ 6 ಇರಬೇಕು, ಆ ಕಡೆನೂ 6 ಇರಬೇಕು. ಮಧ್ಯದಲ್ಲಿ 1 ಚೈನ್ ಗ್ಯಾಪ್ ಕೊಡಬೇಕು. ಈಗ 7 ಆಗ್ತಿರೋದ್ರಿಂದ ಆ ಕಡೆ 7 ಈ ಕಡೆ 7, ಮಧ್ಯದಲ್ಲಿ 1 ಚೈನ್ ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಏನು ಕಂಬ ಹಾಕ್ತೀರಾ ಅದನ್ನು ಕರೆಕ್ಟಾಗಿ ಮಧ್ಯಕ್ಕೆ ಡಿವೈಡ್ ಮಾಡಿ ಮಧ್ಯದಲ್ಲಿ 1 ಚೈನ್ನ ಎಕ್ಸ್ಟ್ರಾ ಹಾಕೋಬೇಕು ಅಷ್ಟೇ. ಈಗ ನೋಡಿ, 7 ಕಂಬ ಆದಮೇಲೆ ನಾನಿಲ್ಲಿ ಈ 4 ಚೈನ್ ಒಳಗಡೆನೆ ಲಾಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಮತ್ತೆ 1 ಚೈನ್ ಹಾಕಿ 1 ಚೈನ್ ಆದಮೇಲೆ ನೆಕ್ಸ್ಟು ಈ 4 ಚೈನ್ ಏನಿದೆ ಆ ಚೈನ್ ಒಳಗಡೆ ಲಾಕ್ ಮಾಡಿ. ಲಾಕ್ ಆದಮೇಲೆ ನೆಕ್ಸ್ಟು ನೀಡಲ್ ಮೇಲೆ ದಾರ ತಗೊಂಡು ಈ ಬೀಡ್ಸ್ ಹಿಂದೆ ಇರೋ ದಾರದಲ್ಲಿ ಇದನ್ನು ಮೇಲೆ ತಗೊಳ್ಳಿ. ಆವಾಗ ನಿಮಗೆ ಕಂಬ ಬರುತ್ತೆ. ಈಗ ನೋಡಿ, ಹೀಗೆ. ಇಲ್ಲ ಅಂದರೆ ನೀವು ಇನ್ನೊಂದು ಬೇಸ್ ಲೈನ್ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಈಗ ಮಾಡೋದ್ರಿಂದ ನಿಮ್ಗೆ 1 ಸ್ಟೆಪ್ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಮತ್ತೆ ನೀವು 7 ಕಂಬ 1 ಚೈನು ಮತ್ತೆ 7 ಕಂಬ, ನೀವು ಎಷ್ಟೇ ಕಂಬ ಹಾಕಿದ್ರೂ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನೋಡಿ ಡಿವೈಡ್ ಮಾಡಿ ಮಧ್ಯದಲ್ಲಿ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಡಿಸೈನ್ ಫಿನಿಶಿಂಗ್ ಬರುತ್ತೆ.
7 ಕಂಬ ಆಯಿತು. ಈಗ ಇಲ್ಲಿ ಒಂದು ಚೈನ್ ನಾರ್ಮಲಾಗಿ ಹಾಕೊಳ್ಳಿ, ಅದರಲ್ಲೇ ಕುಚ್ಚು ಬರೋದ್ರಿಂದ ನೀವು ಚೈನ್ ಗ್ಯಾಪ್ ಕೊಡಲೇಬೇಕು. ಈಗ ಮತ್ತೆ 7 ಕಂಬನ ಹಾಕ್ತಾ ಇದ್ದೀನಿ. ಈಗ ನೋಡಿ ಚೈನ್ ಆದಮೇಲೆ ಮತ್ತೆ 7 ಕಂಬ ಹಾಕಿ ನೆಕ್ಸ್ಟು ಏನಿದೆ 4 ಚೈನ್, ಅದೇ ಈ ಚೈನ್ ಗ್ಯಾಪಲ್ಲಿ ಬೀಡ್ಸ್ ಪಕ್ಕ ಇರೋ ಚೈನ್ 4 ಚೈನ್ ಗ್ಯಾಪಲ್ಲಿ ಇಲ್ಲೇ ಲಾಕ್ ಮಾಡಿ, ಲಾಕ್ ಮಾಡಿರೋ ಜಾಗಕ್ಕೋಸ್ಕರ ಒಂದು ಚೈನ್ನ ಎಕ್ಸ್ಟ್ರಾ ಹಾಕಿ ಮತ್ತೆ ಅದ್ರ ಪಕ್ಕದ ಮನೇಲಿ ಲಾಕ್ ಮಾಡಿ ಬೀಡ್ಸ್ ಹಿಂದೆ ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡಿ. ನೋಡಿ ಡಿಸೈನ್ ಇದೇ ಥರ ಬರುತ್ತೆ. ನೀವು ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ನೋಡಿ. ಈಗ ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಎಂಡಲ್ಲಿ ನಾವು ಹೀಗೆ 4 ಚೈನ್ ಏನು ಹಾಕಿದೋ ಅಲ್ಲಿ ಲಾಕ್ ಮಾಡಿಕೊಂಡು, ನೀವು ಬೇಕಿದ್ರೆ ಮತ್ತೆ ಇಲ್ಲಿ ಎಂಡಲ್ಲಿ ಹೋಗಿ ಇನ್ನೊಂದು ಲಾಕ್ ಮಾಡಿ. ಈಗ ಎಂಡಲ್ಲಿ ಇನ್ನೊಂದು ಲಾಕ್ ಮಾಡಿದ್ರೆ ನಿಮಗೆ ಎಂಡಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಕಟ್ ಮಾಡಿ ದಾರನ ಹೊರಗಡೆ ತೆಗೀರಿ. ಈಗ ಈ ಸ್ಟೆಪ್ ಫಿನಿಶ್ ಆಗಿದೆ. ಇದಕ್ಕೆ ಹೇಗೆ ಕುಚ್ಚು ಕಟ್ಟೋದು ಅಂತ ನೋಡೋಣ. ಈಗಿದೆಯೋ ಫುಲ್ಲು ಕ್ಲೋಸ್ ಆಗಿರೋ ಥರ ಇದೆ. ನೀವು ಮಧ್ಯದಲ್ಲಿ ಹಿಂಗೆ ಸ್ವಲ್ಪ ಲೈಟಾಗಿ ಓಪನ್ ಮಾಡಿದ್ರೆ ಡಿವೈಡ್ ಕಾಣಿಸುತ್ತೆ. ಹೀಗೆ ನೀವೀಗ ಇದಕ್ಕೆ ಹಿಂದೆಯಿಂದ ಸೂಜಿಯಿಂದ ದಾರ ಎಳ್ಕೊಂಡು ಇಲ್ಲಿಗೆ ಹೀಗೆ ಕುಚ್ಚು ಕಟ್ಕೊಳ್ಳಿ. ನಾ 1 ಇಂಚ್ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ನಿಮಗೆ ಉದ್ದ ಬೇಕಿದ್ರೆ ಇನ್ನೂ ಉದ್ದ ತಗೊಳ್ಳಿ, ಇಲ್ಲಾಂದರೆ ತುಂಡ ಬೇಕಾದರೂ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಯಾವಾಗೂ ನಾರ್ಮಲಾಗಿ ಆರ್ಚ್ ಪಕ್ಕ ಕುಚ್ಚು ಕಟ್ತಿರ್ತೀವಿ. ಈಗ ಮಿಡಲಲ್ಲಿ ಕಟ್ಟಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಲುಕ್ ಬಂದಿದೆ. ಮಧ್ಯದಲ್ಲಿ ಫ್ಲವರ್ ಬೀಡ್ಸ್ ಅಂತೂ ತುಂಬ ಹೈಲೈಟಾಗಿ ಕಾಣಿಸ್ತಿದೆ. ನಾನಿಲ್ಲಿ ಒಂದೇ ಒಂದು ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಯಾಕೆಂದರೆ ಸ್ಯಾರಿಲಿ 2 ಕಲರ್ ಇರೋದ್ರಿಂದ ನಾನು ಇನ್ನು ಒಂದೇ ಕಲರಲ್ಲಿ ಕಟ್ಟಿದ್ದೀನಿ. ನಿಮಗೆ 3 ಕಲರ್ ಆಪ್ಷನ್ ಇತ್ತು ಅಂದರೆ 2 ಕಲರಲ್ಲಿ ಕಟ್ಬೋದು. ಈ ಡಿಸೈನ್ಗೆ ನೀವು 400ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು. ಇದೇ ಥರ ಸಿಂಪಲ್ಲಾಗಿ ಸಖತ್ತಾಗಿರೋ ಡಿಸೈನ್ಗಳಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.